ಹಾಯ್ ಹಲೋ ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್ ಒನ್ ಸೆಕೆಂಡ್. ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ವಿಡಿಯೋನ ಫಸ್ಟ್ ಅಬ್ಸರ್ವ್ ಮಾಡಿ. ಇಂಡಿಸಿಸಿವ್ ಕ್ಯಾಂಡಲ್, ಇಲ್ಲಿಂದ ನಾಳೆ ಯಾವ ಕ್ಯಾಂಡಲ್ ಪ್ರಿಪೇರ್ ಆಗುತ್ತೋ ಆ ಕಡೆ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೆ. ಇಂಡಿಸಿಸಿವ್ ಕ್ಯಾಂಡಲ್ ಆಗಿ ಎಂಡ್ ಆಗಿದೆ, ಫೈನಲ್ ಎಂಡ್ ಆಫ್ ಇದೆ ಆಗಿದೆ. ಸೊ ಅಬ್ಸರ್ವ್ ಮಾಡಿ, ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಇಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್. ನನ್ನ ಅನಿಸಿಕೆ ನಾಳೆ ಬುಲ್ಲಿಶ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಏನಕ್ಕೆ ಅಂತಾನು ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಈ 1 ಅವರ್ ಕ್ಯಾಂಡಲ್ ಅಲ್ಲಿ ಮಾರ್ನಿಂಗ್ ಸ್ಟಾರ್ ಮಾಡಿ ಬುಲ್ಲಿಶ್ ಸೈಡ್ ಹೋಗಿದ್ದಾನೆ ನಿಫ್ಟಿ. ಮತ್ತೆ 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 ಓಕೆನಾ. ಇಲ್ಲಿ ನೋಡಿ, ನಾನು ಇನ್ನೂ ಒಂದು ಹೇಳಿದೆ ನಿಮ್ಗೆ ವಿಡಿಯೋದಲ್ಲಿ, ಹೋಗಿ ಕರೆಕ್ಟಾಗಿ ವಿಡಿಯೋ ಚೆಕ್ ಮಾಡ್ಕೊಂಡ್ ಬನ್ನಿ. ಮಾರ್ಕೆಟ್ ಏನಾದ್ರು ಇಲ್ಲಿಂದಲೇ ಬ್ರೇಕ್ ಕೊಟ್ಟು ನಿಮ್ ಟಾರ್ಗೆಟ್ಗೆ ಹೋಗಿ ವಾಪಸ್ ರೀಟೆಸ್ಟ್ ಇದೇ ಜಾಗಕ್ಕೆ ಬಂದು ಇಲ್ಲಿ ನಾನು ಎಂಟ್ರಿ ಹೇಳಿದಲ್ಲಿ ಇದರಿಂದ ಮೇಲೆ ಎಂಟ್ರಿ ಹೇಳಿದೆ ಕರೆಕ್ಟಾ. ಫಸ್ಟ್ ಕ್ಯಾಂಡಲ್ ಅಲ್ಲೇ ಟಾರ್ಗೆಟ್ ಹೋಯ್ತು ಮಾರ್ಕೆಟ್. ಯಾರು ಹೋಗಿ ಅಬ್ಸರ್ವ್ ಮಾಡ್ಕೊಂಡ್ ಬನ್ನಿ, ಇಲ್ಲೆಲ್ಲ ಹೇಳಿದ್ವಿ. ಸಾರಿ, ಫಸ್ಟ್ನೇ ಕ್ಯಾಂಡಲ್ ಅಲ್ಲಿ ಇಷ್ಟೊಂದು ಮೂವ್ಮೆಂಟ್ ಆಯ್ತು. ಸೊ 1 ಮಿನಿಟ್ ಕ್ಯಾಂಡಲ್ ಅಲ್ಲಿ ಅದು ಕ್ಯಾಪ್ ಅಪ್ ಆಗಿತ್ತು. ಸೊ ಓಕೆ, ಇಲ್ಲಿಗೆ ಹೋಗಿ ವಾಪಸ್ ಇದೇ ಜಾಗಕ್ಕೆ ಬಂದು ರೀಟೆಸ್ಟ್ ಮಾಡಿ ನಿಮಗೆ ಬೇಕಾಗಿರೋ ಕ್ಯಾಂಡಲ್ ಇಲ್ಲಿಂದ ಮತ್ತೆ ವಾಪಸ್ ಬ್ರೇಕ್ಔಟ್ ಕೊಟ್ಟು ಬುಲ್ಲಿಶ್ ಸೈಡ್ ಹೋಗ್ತಾ ಇದೆ, ಇದನ್ನ ಬ್ರೇಕ್ಔಟ್ ಬುಲ್ಲಿಶ್ ಸೈಡ್ ಹೋಗ್ತಾ ಇದೆ ಅಂತಂದ್ರೆ ನಿಮ್ಮ ಎಂಟ್ರಿ ಇಲ್ಲಿ ವಾಪಸ್ ರಿವರ್ಸ್ ಆಗೋ ಚಾನ್ಸಸ್ ಯಾವುದೇ ತರದ್ದು ಮಾರ್ಕೆಟ್ ಅಲ್ಲಿ ಕಾಣ್ತಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಡಬಲ್ ಬಾಟಮ್ ಮಾಡಿದೆ. ಇದೇ ನಿಮ್ಮ ಲಾಸ್ಟ್ ಇದು ಎಂತದು, ಏನಾದ್ರು ಇಲ್ಲಿಂದ ಕೆಳಗಡೆ ಬಂದ್ರೆ ಇಲ್ಲಿ ಬರ್ಬೇಕಾಯ್ತು ವಾಪಸ್. ಯಾಕೆಂದ್ರೆ ಈ ಲೈನ್ ಇಂದ ಕೆಳಗಡೆ ಬರ್ಲೇ ಇಲ್ಲ ಅದು ಮಾರ್ಕೆಟ್. ನೋಡಿ, ಅಬ್ಸರ್ವ್ ಮಾಡಿ, ನಾನು ಈ ರೆಕ್ಟಾಂಗಲ್ ಬಾಕ್ಸ್ ಹಾಕಿದೀನಲ್ಲ, ಈ ರೆಕ್ಟಾಂಗಲ್ ಬಾಕ್ಸ್ ನ ಬಿಟ್ಟು ಕೆಳಗೆ ಬರಲ್ಲ. ಯಾಕೆಂದ್ರೆ ನೋಡಿ, ಇದನ್ನ ಒನ್ ಟೈಮ್ ಬ್ರೇಕ್ ಮಾಡ್ತು ಮಾರ್ಕೆಟ್. ಬ್ರೇಕ್ ಮಾಡಿ ಇದನ್ನೇ ವಾಪಸ್ ಮತ್ತೆ ಸಪೋರ್ಟ್ ಆಗಿ ತಗೊಂಡು ಈ ಜಾಗದಲ್ಲಿ ಈ ರೆಕ್ಟಾಂಗಲ್ ಬಾಕ್ಸ್ ನ ಬ್ರೇಕ್ ಮಾಡ್ತಲ್ಲ, ವಾಪಸ್ ಇದನ್ನೇ ಸಪೋರ್ಟ್ ತಗೋಬೇಕು. ನಾನು ಹೇಳಿದೆ ನಿಮ್ಗೆ, ಒಂದು ಸ್ಪೇಸ್ ಇರುತ್ತೆ, ಈ ಸ್ಪೇಸ್ ನ ಬ್ರೇಕ್ ಮಾಡ್ಬೇಕು ಅಂತಂದ್ರೆ ಮಾರ್ಕೆಟ್ ಬ್ರೇಕ್ ಮಾಡಿ ಮೇಲೆ ಹೋದ್ಮೇಲೆ ವಾಪಸ್ ಅದೇ ಜಾಗಕ್ಕೆ ಬಂದು ಸಪೋರ್ಟ್ ತಗೊಂಡು ಫುಲ್ ಬ್ಯಾಕ್ ಆಗ್ಬೇಕು. ಅವಾಗ ಸ್ಟ್ರಾಂಗ್ ಬುಲಿಶ್ ಆಗ್ತಾನೆ ಅಂತ ನಿಮ್ಗೆ ಹೇಳಿದೀನಿ ವಿಡಿಯೋದಲ್ಲಿ. ಹೋಗಿ ಅಬ್ಸರ್ವ್ ಮಾಡಿ ವಿಡಿಯೋದಲ್ಲಿ. ಇಲ್ಲಿಂದ ವಾಪಸ್ ಹೋಗಿದ್ದು ನಾನ್ ಸ್ಟಾಪ್ ರ್ಯಾಲಿ ಕೊಡ್ತು, ಅಪ್ ಸೈಡ್ ಮೊಮೆಂಟಮ್. ಸೊ ಇವತ್ತೇ ನಾನು ಟ್ರೇಡ್ ಪಂಚ್ ಮಾಡಿಲ್ಲ, ಯಾಕೆಂದ್ರೆ ನಾನು ಎದ್ದಿದ್ದೆ ಮಧ್ಯಾಹ್ನ 1 ಗಂಟೆನೇ ಆಯ್ತು. ಸೊ ಹಂಗಾಗಿ ಟ್ರೇಡ್ ಪಂಚ್ ಮಾಡಿಲ್ಲ. ನಾಳೆ ಏನಾಗುತ್ತೆ ಅಂತ ಹೇಳ್ತೀನಿ, ಓಕೆನಾ. ನೋಡಿ, ಅಬ್ಸರ್ವ್ ಮಾಡಿ, ನಾನು ನಿಮ್ಗೆ ಹೇಳಿದ್ದೆ ಯಾವಾಗ ಕಪ್ ಅಂಡ್ ಹ್ಯಾಂಡಲ್ ಮಾಡ್ತಾ ಇದೆ ನಿಫ್ಟಿ ಸೆನ್ಸೆಕ್ಸ್ ಎಲ್ಲ ಸೇಮ್ ಒಂದೇನೆ. ಕಪ್ ಅಂಡ್ ಹ್ಯಾಂಡಲ್ ಮಾಡ್ತಿದೆ, ಅದ್ರ ಪ್ಯಾಟ್ರನ್ ಅದ್ರದ್ದು ಇದೆಲ್ಲಿಗೆ ಹೋಗ್ಬೇಕು ಟಾರ್ಗೆಟ್ ಅಂತ ಹೇಳಿದೆ ನಿಮ್ಗೆ. 29,000 ನಿಫ್ಟಿ ಹೋಗ್ಬೇಕಂತ. ನೋಡಿ, 29,000 ಹೋಗ್ಬೇಕು. ಈಗ ನೋಡಿ, ನೀವೇ ಅಬ್ಸರ್ವ್ ಮಾಡಿ, ಇದೊಂದು ಟ್ರೆಂಡ್ ಲೈನ್ ಗ್ರಾಫ್ ಮಾಡಿದೆ, ಇದೊಂದು ಕಪ್ ಅಂಡ್ ಹ್ಯಾಂಡಲ್ ಅಂತ ವೀಕ್ಲಿ ಫ್ರೇಮ್ ಅಲ್ಲಿ ಹೇಳ್ತಾ ಇರೋದು. ವಾಪಸ್ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟಿದ್ದು ಫ್ಲೋಲ್ ಕಟ್ ಆಯ್ತು. ಫ್ಲೋಲ್ ಕಟ್ಟಿ ವಾಪಸ್ ಇದೇ ಜಾಗಕ್ಕೆ ಬಂದು ರೀಟೆಸ್ಟ್ ಮಾಡಿ ಮಾರ್ಕೆಟ್ ಬುಲ್ಲಿಶ್ ಅಲ್ಲಿದೆ. ನಿಫ್ಟಿ ಯಾವತ್ತೂ ಬೇರಿಶಲ್ ಆಗಲ್ಲ. ಇಲ್ಲಿಂದ ಈ ಲೈನ್ ನ ಬ್ರೇಕ್ ಮಾಡಿ ಕೆಳಗ್ ಬರೋ ಚಾನ್ಸಸ್ ಇಲ್ವೇ ಇಲ್ಲ, ಓಕೆನಾ. ಸೊ ಇಲ್ಲಿಂದ ಇವಾಗ ನೋಡಿ, ಈ ನೆಕ್ ನ ಬ್ರೇಕ್ ಮಾಡಕ್ ಒಂದು ವೆಯ್ಟ್ ಮಾಡ್ತಾ ಇದೆ ಅಷ್ಟೇ. ಈ ನೆಕ್ ನ ಬ್ರೇಕ್ ಮಾಡ್ಬೇಕು ಆಲ್ ಟೈಮ್ ಹೈ ಅಂದ್ರೆ ಸ್ವಲ್ಪ ಇರುತ್ತೆ ಕ್ರಿಟಿಕಲ್. ಇದೊಂದು ಬ್ರೇಕ್ ಮಾಡ್ಲಿ ಈ ಸತಿ, ಏನಿದೆ ಹೈ ಇದೆಯಲ್ಲ ಇದನ್ನ ಬ್ರೇಕ್ ಮಾಡ್ಲಿ, ನೆಕ್ಸ್ಟ್ ಬುಲ್ಲಿಶ್. ಫೆಬ್ರವರಿ ಮೇಲೆ ಅಂತೂ ನಿಫ್ಟಿನ ಮಾತಾಡ್ಸಂಗಿರೋದು ಬಿಡಿ, ಬುಲ್ಲಿಶ್ ಅಲ್ಲೇ ಇರುತ್ತೆ ಅಂತ ನನ್ನ ಅನಿಸಿಕೆ, ಓಕೆನಾ. ನೋಡೋಣ ನಾಳೆ ಏನಾಗುತ್ತೆ. ಡೈಲಿ ಫ್ರೇಮ್ ಅಲ್ಲಿ ನೀವು ನಿಫ್ಟಿನ ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ಮಲ್ಟಿಪಲ್ ಟೈಮ್ ಒಂದೇ ಜಾಗ ಸಪೋರ್ಟ್ ತಗೊಂಡ್ ಹೋಗಿದೆ. ಎಕ್ಸಾಕ್ಟ್ ಅಲ್ಲಿ ಅದೇ ಲೈನಿಗೆ ಬಂದ್ಬಿಟ್ಟು ಹೆಚ್ಚಾಗಿ ಹೋಗಿದೆ. ವಾಪಸ್ ನೋಡಿ ಇದೇ ಜಾಗದಲ್ಲಿ ರಿಜೆಕ್ಷನ್ ಆಗಿದೆ, ಓಕೆನಾ. ಅಲ್ಲಿ ಮತ್ತೆ ಡೋಜಿ ಕ್ಯಾಂಡಲ್ ನ ಫಾರ್ಮೇಶನ್ ಮಾಡಿದೆ ಡೇ ಕ್ಯಾಂಡಲ್ ಅಲ್ಲಿ. ಇಲ್ಲಿಂದ ವಾಪಸ್ ಇನ್ನೊಂದ್ಸತಿ ಸಪೋರ್ಟ್ ತಗೊಂಡು ಇಲ್ಲ ಇದನ್ನ ಬ್ರೇಕ್ ಮಾಡಿದ್ರೆ ನಿಫ್ಟಿನ ನಾವು ಬುಲ್ಲಿಶ್ ನೋಡ್ಬೇಕಾಗತ್ತೆ. ಅವಾಗ ಬುಲ್ಲಿಶ್ ಆಗೋ ಚಾನ್ಸಸ್ ಎಲ್ಲ ತುಂಬಾ ಜಾಸ್ತಿನೇ ಇದೆ ನಿಫ್ಟಿಲಿ. ನೀವು ಅಬ್ಸರ್ವ್ ಮಾಡಿ ನೋಡಿ, ಎಕ್ಸಾಕ್ಟ್ ಇದೇ ಜಾಗ ಬಂದಿದೆ. ಹೇಳಕ್ ಬರಲ್ಲ, ಇಲ್ಲಿಂದ ಇದೊಂದ್ಸತಿ ಸಪೋರ್ಟ್ ತಗೊಂಡು ಹೋದ್ರೆ ಹಿಂಗ್ ಹೋಗ್ಬಿಟ್ಟು ವಾಪಸ್ ನಿಮಿಷ ಹಿಂಗ್ ಬಂದ್ಬಿಟ್ಟು ಹಿಂಗ್ ಹೋಗ್ತಾನೆ. ಅವಾಗ ಇದು ಈ ಜಾಗದಲ್ಲಿ ನಡೀಬಹುದು. ಒಂದ್ ನಿಮಿಷ ಇದೆ, ಈ ಜಾಗದಲ್ಲಿ ಈ ತರ ಸಿಮೆಟ್ರಿಕ್ ಟ್ರಯಾಂಗಲ್ ನಡಿಬಹುದು. ಈ ತರ ಇದ್ದಾಗ ನಿಮ್ಮ ಎಂಟ್ರಿ ಇಲ್ಲಿ ಈ ಜಾಗದಲ್ಲಿ ಇರ್ಬೇಕು. ವಾಪಸ್ ಹೋದಾಗ ಬ್ರೇಕ್ಔಟ್ ಕೊಟ್ಟಾಗಲೇ ತಗೋಬೇಡ್ರಿ. ಇನ್ನೊಂದ್ಸತಿ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ, ನೀವು ಅವಾಗ ಬೈ ಮಾಡಿ. ಸೊ ಅವಾಗಿಂದ ಮಾರ್ಕೆಟ್ ಸಕ್ಕದಾಗಿ ಬುಲ್ಲಿಶ್ ಇರುತ್ತೆ. ಸೊ ಅಲ್ಲಿಂದ ನೀವು ಒಳ್ಳೆ ಬುಲ್ಲಿಶ್ ನ ನಿಫ್ಟಿಲಿ ನೋಡ್ಬೋದು. ನಿಫ್ಟಿನೂ ನೀವು ಬೈ ಮಾಡಬೇಕು. ಎಲ್ಲಾದ್ರೂ ನನ್ನ ಕೈಲಿ ನಿಫ್ಟಿ ಟ್ರೇಡ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನಿಫ್ಟಿ ಬೀಸ್ ಅಂತ ಸಿಗುತ್ತೆ, ಅದೊಂದು ETF, ಬೇಕಾದ್ರೆ ಅದನ್ನ ಬೈ ಮಾಡ್ಕೊಳ್ಳಿ. ಇವತ್ತು 26,000 ಇದೆ, ಅದೇನು 26,000 ಅಲ್ಲ, 260 ಸಮಥಿಂಗ್, 240-70 ಇದೆ. ಸೊ ಬೈ ಮಾಡಿ, ಫ್ಯೂಚರ್ ಲೈಫ್ ಅಲ್ಲಿ 300 ಆತರ ಹೋಗ್ಬೋದು. ಇಂಡಿಯಾ ಮೇಲೆ ದುಡ್ಡು ಹಾಕ್ತಂಗೆ ನಿಫ್ಟಿ ಮೇಲೆ ದುಡ್ಡು ಹಾಕೋದು ಅಂತೆ, ಓಕೆನಾ. ನಾಳೆ ಎಂಟ್ರಿ ಎಲ್ಲಿರ್ಬೇಕಂದ್ರೆ ನಿಮ್ದು
ನೋಡಿ ಅಬ್ಸರ್ವ್ ಮಾಡಿ ಮಾರ್ಕೆಟು ಮಲ್ಟಿಪಲ್ ಟೈಮು ಒಂದೇ ಜಾಗದಲ್ಲಿ ಸಪೋರ್ಟ್ ತಗೊಂಡ್ ಮೇಲೆ ಕೆಳಗೆ ಆಡಿದೆ ಕರೆಕ್ಟಾ? ಆ ಇಲ್ಲಿಂದ ಏನಾದ್ರೂ ಮಾರ್ಕೆಟ್ ಬ್ರೇಕ್ ಕೊಡ್ತು ಅಂದ್ರೆ ಎಂಟ್ರಿ ಕೊಡ್ಬೇಡಿ. ವಾಪಸ್ಸು ಈ ಜಾಗಕ್ಕೆ ಬಂದು ರೀಟೆಸ್ಟ್ ಮಾಡ್ಬೇಕದು. ಯಾಕೆಂದ್ರೆ ನಾನು ಹೇಳಿದೀನಿ ನಿಮ್ಗೆ ಅವಾಗಲೇ ವಿಡಿಯೋದಲ್ಲಿ ಮಾರ್ಕೆಟ್ ಒಂದು ಸಪೋರ್ಟ್ ನ ಬ್ರೇಕ್ ಮಾಡ್ತಾ ಇದೆ ಕೆಳಗಡೆ ಅಂದ್ಮೇಲೆ ಸೀದಾ ಹೋಗ್ ಬರಲ್ಲ. ಯಾಕೆಂದ್ರೆ ಇದು ಸಪೋರ್ಟ್ ಇದನ್ನ ಬ್ರೇಕ್ ಮಾಡಿದ ತಕ್ಷಣ ಹೋಗಕ್ ಆಗಲ್ಲ. ಮತ್ತೊಂದ್ಸತಿ ಸಪೋರ್ಟ್ ತಗೋಬೇಕು ಅಂದ್ರೆ ಯಾವಾಗ ಈ ಕೆಳಗಡೆಯಿಂದ ಸಪೋರ್ಟ್ ತಗೋಬೇಕು ಕೆಳಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ತಗೊಂಡು ಮಾರ್ಕೆಟ್ ಇಲ್ಲಿಂದ ಕೆಳಗೆ ಹೋಗ್ಬೇಕು. ಆ ಟೈಮಲ್ಲಿ ನೀವು ಎಂಟ್ರಿ ಇಲ್ಲಿ ಫಸ್ಟ್ನೇ ಕ್ಯಾಂಡಲ್ ನೀವು ಎಂಟ್ರಿ ಮಾಡಬೇಡಿ. ಯಾಕೆಂತಂದ್ರೆ ಒಂದಂತೂ ನೋಡಿದೀವಿ ಡೈಲಿ ಫ್ರೇಮ್ ಅಲ್ಲಿ ನೋಡ್ಬೇಕು ಅಂದ್ರೆ ಈ ಲೈನಿಗೆ ಬರ್ಬೇಕಾಯ್ತು ಮಾರ್ಕೆಟ್ ಅಂತ ಶೋ ಮಾಡ್ತಾ ಇದೆ. ಯಾಕೆಂದ್ರೆ ಇಲ್ಲಿಂದ ರಿವರ್ಸ್ ಆಗ್ತಿರೋ ತರ ನೋಡಿದ್ರೆ ನೀವೇನಾದ್ರು ಬುಲ್ಲಿಶ್ ಅಲ್ಲಿ ಏನಾದ್ರು ವರ್ಕ್ ಮಾಡ್ತೀರಾ ಅಂತಂದ್ರೆ ರಿಸ್ಕಿ ಇರುತ್ತೆ. ಹೇಳ್ತಾ ಇದೀನಿ ಈ ಟ್ರೆಂಡ್ ಲೈನ್ ಏನಿದೆ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಆಕ್ಚುಲಿ ಈ ಏನ್ ಹಾಕೊಂಡಿದೀನಲ್ಲ ನಾನು ಚಾನಲ್ ಇದನ್ನ ಬ್ರೇಕ್ ಮಾಡಿದಾಗ ಇದನ್ನ ಬ್ರೇಕ್ ಮಾಡಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಟಾರ್ಗೆಟ್ ಇಲ್ಲಿಗೆ ಹೋಗ್ತಾನೆ. ನೀವ್ ಎಂಟ್ರಿ ಮಾಡಿದೀರಾ ನೀವೇನಾದ್ರು ಎಂಟ್ರಿ ಮಾಡಿದೀರಾ ಫಸ್ಟ್ನೇ ಕ್ಯಾಂಡಲ್ ಹೋಗಿ ಅಲ್ಲಿ ಟ್ಯಾಪ್ ಆಗಿ ಬಂತು ಅಂತ ತಲೆನೇ ಕೆಡಿಸ್ಕೊಬೇಡಿ, ಬೇರಿಶ್ ಆಗುತ್ತೆ. ಟ್ಯಾಪ್ ಆಗಿ ಕೆಳಗಡೆ ಬಂದ್ರೆ ಟ್ಯಾಪ್ ಆಗಲ್ಲ, ಬ್ರೇಕ್ ಮಾಡ್ಕೊಂಡು ಮೇಲೆ ಹೋದ್ರೆ ಬುಲಿಶ್ ಆಗುತ್ತೆ. ಸೊ ಹಂಗಿರೋದ್ರಿಂದ ನೀವೇನಾದ್ರೆ ಇಲ್ಲಿಂದ ಬ್ರೇಕ್ ಮಾಡಿ ಈ ಜಾಗಕ್ಕೆ ಹೋಗಿ ಕರೆಕ್ಟ್ ಅಬ್ಸರ್ವ್ ಮಾಡಿ ಈ ಜಾಗಕ್ಕೆ ಹೋಗಿ ಇಲ್ಲಿಗೆ ವಾಪಸ್ ಹೋಗಿ ಇದೇ ಇಲ್ಲಿ ಬ್ಲಾಕ್ ಲೈನ್ ಇದೆಯಲ್ಲ ಇದು ಇನ್ನೊಂದ್ ಸ್ವಲ್ಪ ದಪ್ಪಗೆ ಹಾಕಿರ್ತೀನಿ ವಿಡಿಯೋ ನೋಡ್ಕೊಂಡಿರಿ. ಈ ಹೋಗ್ಬಿಟ್ಟು ವಾಪಸ್ ಇದೇ ಜಾಗಕ್ಕೆ ಬಂದು ಟಚ್ ಆಗಿ ಮೇಲೆ ಹೋಗ್ತಿದ್ದಾನೆ ಅಂದ್ರೆ ಅಲ್ಲಿಂದ ಬುಲ್ಲಿಶ್ ಆಗುತ್ತೆ ನಿಫ್ಟಿ. ಬೇರಿಶ್ ನ ನೋಡಕ್ಕೆ ಸಿಗಲ್ಲ. ಈ ಚಾನಲ್ ನಾನು ಹೇಳ್ತಿದ್ದೀನಲ್ಲ ಡಿಸೆಂಡಿಂಗ್ ಟ್ರ್ಯಾಂಗಲ್ ಆಕ್ಚುಲಿ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ಈ ಜಾಗದಲ್ಲಿ ಬಂದ್ರೆ ಅಲ್ಲಿಂದ ಬೇರಿಶ್ ಆಗುತ್ತೆ. ಇದು ವರ್ಕ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಅನಿಸ್ತಾ ಇಲ್ಲ. ನೋಡೋಣ ನಾಳೆ ಸ್ವಲ್ಪ ಮಾರ್ಕೆಟ್ ಏನಾಗ್ಬೋದು ಅಂತ ಗೊತ್ತಿಲ್ಲ. ಆಕ್ಚುಲಿ ಈ ಚಾನಲ್ ನ ಬಿಟ್ಟರೆ ನಾಳೆ ಡಿಸೈಡ್ ಮಾಡಕ್ ಆಗೋದು. ನಾನೇನಾದ್ರು ಬೇರಿಶಲ್ಲಿ ವರ್ಕ್ ಮಾಡ್ಬೇಕು ಅಂದ್ರೆ 26,100 ಕೆಳಗಡೆ ವರ್ಕ್ ಮಾಡ್ತೀನಿ. ಬುಲ್ಲಿಶಲ್ಲಿ ವರ್ಕ್ ಮಾಡ್ಬೇಕು ಅಂದ್ರೆ 26,172. ನಾನು ಏನೇನು ಹೇಳಿದೀನೋ ಅವನ್ನ ನೀವು ಮರಿಬೇಡಿ ಅಷ್ಟೇ, ನೆನ್ಪಿಟ್ಕೊಂಡಿರಿ. ಮಾರ್ಕೆಟ್ ಏನಾದ್ರು ಒಂದ್ ನಿಮಿಷ ಮಾರ್ಕೆಟ್ ಏನಾದ್ರು ಇಲ್ಲಿಂದ ಬುಲ್ಲಿಶ್ ಹೋಗಿ ವಾಪಸ್ ಇದೇ ಜಾಗ ಬಂದು ರೀಟೆಸ್ಟ್ ಆಗಿ ಹಿಂಗ್ ಹೋಗ್ತಾ ಐತೆ ಅಂದ್ರೆ ಅಲ್ಲಿಂದ ನಮ್ಮ ಮಾರ್ಕೆಟ್ ಬುಲ್ಲಿಶ್ ನಾಳೆ ಅಂತ. ಓಕೆನಾ? ಒಂದು ಆಗತ್ತೆ ಅನ್ನೋದಕ್ಕೂ ಒಂದು ಇದಿದೆ. ಯಾಕಂದ್ರೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಅದನ್ನೇ ವಾಪಸ್ ಸಪೋರ್ಟ್ ತಗೊಂಡು ಮೇಲೋಗುತ್ತೆ. ಬೇರಿಶ್ ಆಗೋಕ್ಕೂ ಒಂದು ಚಾನ್ಸಸ್ ಇದೆ. ಡೈಲಿ ಫ್ರೇಮ್ ಅಲ್ಲಿ ನಾನು ಹೇಳಿದೆ ನಿಮ್ಗೆ, ಡೈಲಿ ಫ್ರೇಮ್ ಅಲ್ಲಿ ಮತ್ತೊಂದ್ಸತಿ ಸಪೋರ್ಟಿಗೆ ಬಂದ್ರು ಬರ್ಬೋದು. ನೋಡೋಣ. ಯಾಕೆಂದ್ರೆ ಡೋಜಿ ಕ್ಯಾಂಡಲ್ ನ ಫಾರ್ಮೇಶನ್ ಮಾಡಿದೆ ಅಂತ ಅಲ್ವಾ? ಸೊ ಹಂಗಾಗಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಏನು ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಇದನ್ನೇನಾದ್ರು ಬ್ರೇಕ್ ಮಾಡಿದ್ರೆ ಬುಲ್ಲಿಶ್ ಆಗ್ಬೋದು. ಮತ್ತೆ ವಾಪಸ್ ಇದೇ ಜಾಗಕ್ಕೆ ಬಂದ್ರು ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ನೋಡಿ ಇದೇ ಜಾಗಕ್ಕೆ ಸಪೋರ್ಟ್ ತಗೊಂತಾ ಇದೆ ಮಲ್ಟಿಪಲ್ ಟೈಮ್ ಅಂದ್ಮೇಲೆ ವಾಪಸ್ ಬರ್ಬೋದು. ಬ್ರೇಕ್ ಮಾಡಿದ್ರೆ ರೀಟೆಸ್ಟ್ ಮಾಡೋ ತನಕ ವೆಯ್ಟ್ ಮಾಡಿ ಅಲ್ಲಿಂದನೇ ಬುಲ್ಲಿಶ್ ಆಗ್ಬೇಕು. ಓಕೆನಾ? ಸರಿ, ಇವಾಗ ಗೋಲ್ಡ್ ಏನಾಗ್ತಿದೆ ನೋಡೋಣ. ಗೋಲ್ಡ್ ಅಂತ BTC ನೋಡೋಣ. ಇವೆಲ್ಲ ಈ CPI ಲೆವೆಲ್ ಇವೆಲ್ಲ ಯಾವ್ಯಾವ್ದ್ರಲ್ಲಿ ಇರ್ಬೇಕು, ಏನೇನ್ ಕತೆ, ಈ ಲಿಕ್ವಿಡಿಟಿ ಸ್ವೀಪ್ ಅಂದ್ರೆ ಏನು, ಎಲ್ಲದನ್ನು ಹೇಳ್ಕೊಡ್ತೀನಿ. ತಲೆನೇ ಕೆಡ್ಸ್ಕೋಬೇಡಿ. ಓಕೆನಾ? BTC ಯಾವುದೇ ತರದ ಮೂಮೆಂಟ್ ಇಲ್ಲ. ನಾನು ಹೇಳಿದ್ದೀನಿ ಎಲ್ಲಿಂದ 94,000 ಮೇಲೆ ಇರ್ಬೇಕು, ಇದರಿಂದ ಕೆಳಗಡೆನೆ ಇರ್ಬೇಕು. ವಿಡಿಯೋ ದಿನ ಹೇಳ್ತಾ ಇದ್ದೀನಿ. ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ನೀವು 94,000 95,000 94,000 ಮೇಲೆ ಇನ್ವೆಸ್ಟ್ಮೆಂಟ್ BTC ಯಾವುದೇ ತರದ ಬೈಯಿಂಗ್ ನೋಡಕ್ ಸಿಗಲ್ಲ. ಬರೀ ಸೈಡ್ ವೇಸ್ ಹತ್ರ ಆಗುತ್ತೆ. ಅದಕ್ಕೆ ಗೋಲ್ಡ್ ಏನಾಗ್ತಿದೆ, ಗೋಲ್ಡ್ ಬೇರಿಶ್. ನಾನು ಏನ್ ಹೇಳಿದ್ದೆ, ಬೇರಿಶ್. ನಾನು ನಿಮ್ಗೆ ಹೇಳಿದ್ದೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಈ ರೆಡ್ ಕ್ಯಾಂಡಲ್ ಬಂದಾಗ ಒಂದು ದೊಡ್ಡ ಸೆಲ್ಲಿಂಗ್ ನಡೆದಿದೆ. ಸೆಲ್ಲಿಂಗ್ ನಡೆದಿದೆ ಅಂತಂದ್ಮೇಲೆ ಇಲ್ಲಿಂದ ಕೆಳಗಡೆ ಮತ್ತೆ ಸಪೋರ್ಟಿಗೆ ಬರ್ಲೇಬೇಕಂತ. ಇಲ್ಲಿಗೆ ಬಂದಿದೆ ಅಂದ್ಮೇಲೆ ಇಲ್ಲಿಗೆ ಬರ್ದಂಗಿರುತ್ತಾ? ಬಂದೇ ಬರುತ್ತೆ. ಇಲ್ಲಿಗೆ ಬಂದು ಆಟ ಆಡಿ ಈ ಜಾಗದಲ್ಲಿ ಏನಾದ್ರು ಬಂದಾಗ ನಾನು ಇಲ್ಲಿಂದ ಬುಲ್ಲಿಶ್ ಆಗೋ ಚಾನ್ಸಸ್ ಏನಾದ್ರು ನನಗೆ ಕಾಣ್ತು ಅಂತಂದ್ರೆ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಗೋಲ್ಡ್ ಯಾರಾದ್ರು ಬೈ ಮಾಡ್ಕೋಬೇಕು ಅಂತಿದ್ರೆ ಬೈ ಮಾಡ್ಕೊಂಬಿಡಿ. ಮತ್ತೆ ಗೋಲ್ಡ್ ಇಲ್ಲಿಂದ ರೀಟೆಸ್ಟ್ ಆಯ್ತು, ಏನು ನಾನು ಹೇಳೋದನ್ನ ಇಲ್ಲಿಂದ ವಾಪಸ್ ಬಂದು ಹಿಂಗ್ ಹೋಯ್ತು ಅಂತಂದ್ರೆ ವಾಪಸ್ ಈಗ 13,000 ಹೋಗಿತ್ತು, 12,300 ಏನೋ ಇದೆ ಇವಾಗ. ಅದು 22 ಕ್ಯಾರೆಟ್ ಮತ್ತೆ ರೇಟಿಗೆ ಸಿಗಲ್ಲ. ಓಕೆನಾ? ಥಿಂಕ್ ಮಾಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಗಿಸ್ಕೊಳೋಣ ವಿಡಿಯೋನ. ನಾಳೆ ಸೇಫ್ ಆಗಿ ಎಂಟ್ರಿ ಮಾಡಿ ಅಂತ ಹೇಳ್ತಾ ಬಾಯ್. ಇನ್ನೊಂದೆರಡು ದಿನ ಒಳ್ಳೊಳ್ಳೆ ಸಬ್ಜೆಕ್ಟ್ ನ ತಗೊಂಡ್ಬರ್ತೀನಿ. ಬೇಸಿಕ್ ಅವ್ರಿಗೆ ಫಸ್ಟ್ ತಗೊಂಡ್ಬರ್ತೀನಿ, ಆಮೇಲೆ ಅಡ್ವಾನ್ಸ್ ಲೆವೆಲ್ ತನಕ ಕರ್ಕೊಂಡು ಹೋಗ್ತೀನಿ. ಫಿಬೋನಚ್ಚಿ ಡ್ರಾ ಮಾಡೋದು ಹೆಂಗೆ, ಏನ್ ಕತೆ ಎಲ್ಲದನ್ನು ಹೇಳ್ತೀನಿ. ಒಂದ್ ನಿಮಿಷ ಫಿಬೋನಚ್ಚಿನ ಹಾಕಿ ನೋಡ್ತೀನಿ. ಮಾರ್ಕೆಟ್ ಅಲ್ಲಿ ಟ್ರೆಂಡ್ ವೈಸ್ ಫಿಬ್ ನೋಡಿದ್ರೆ